ದಾವಣಗೆರೆ ದಕ್ಷಿಣ ರಾಜಕೀಯಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸಿದ್ದು ಮಾತಿಗೆ ಕೊನೆಗೂ ಕೂಡ ಪೈಲ್ವಾನ್ ಬಗ್ಗಿದ್ದಾರೆ ಅಂತಾನೆ ಹೇಳಬಹುದು. ಸಿಎಂ ಭೇಟಿ ಬೆನ್ನಲ್ಲೇ ತಣ್ಣಗಾದ ಸಾದಿಕ್. ಕೈಪಾಳಯದಲ್ಲಿ ಶುರುವಾಯಿತು ಹೊಸ ಜೋಶ್. ಅತೃಪ್ತ ಪೈಲ್ವಾನ್ ಮನವೊಲಿಕೆ ಆಗೋದ್ಹೇಗೆ? ಸಿಎಂ ಸಿದ್ದರಾಮಯ್ಯ ಕೊಟ್ಟಂತಹ ಭರವಸೆಗಳೇನು? ಮತ ವಿಭಜನೆ ತಡೆಯೋದಕ್ಕೆ ಸಿದ್ದು ಪ್ಲಾನ್ ಮಾಡಿದ್ದಾರೆ. ಪೈಲ್ವಾನ್ ದಿಢೀರಾಗಿ ಸೈಲೆಂಟ್ ಆಗಿರೋದರ ಗುಟ್ಟೇನು ಅಂತ ಹೇಳಲಾಗ್ತಾ ಇರುವಂಥದ್ದು. ಪಕ್ಷಕ್ಕಾಗಿ ಪೈಲ್ವಾನ್ ಮಾಡಿದ್ರ ದೊಡ್ಡ ತ್ಯಾಗ ಅಂತಲೂ ಕೂಡ ಅನುಮಾನಗಳು ಕಾಡ್ತಾ ಇದೆ. ಪೈಲ್ವಾನ್ ಬೆಂಬಲಿಗರ ಮುಂದಿನ ನಡೆ ಏನು? ಚಿತ್ರಣವನ್ನ ಬದಲಿಸ್ತಾ ಇದೆ ಸಿದ್ದು ಹಸ್ತದ ಮ್ಯಾಜಿಕ್. ದಾವಣಗೆರೆ ದಕ್ಷಿಣ ರಾಜಕೀಯಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸಿದ್ದು ಮಾತಿಗೆ ಕೊನೆಗೂ ಕೂಡ ಪೈಲ್ವಾನ್ ಬಗ್ಗಿದ್ದಾರೆ ಅಂತಾನೆ ಹೇಳಬಹುದು. ಸಿಎಂ ಭೇಟಿ ಬೆನ್ನಲ್ಲೇ ತಣ್ಣಗಾದ ಸಾದಿಕ್. ಕೈಪಾಳಯದಲ್ಲಿ ಶುರುವಾಯಿತು ಹೊಸ ಜೋಶ್. ಅತೃಪ್ತ ಪೈಲ್ವಾನ್ ಮನವೊಲಿಕೆ ಆಗೋದ್ಹೇಗೆ? ಸಿಎಂ ಸಿದ್ದರಾಮಯ್ಯ ಕೊಟ್ಟಂತಹ ಭರವಸೆಗಳೇನು? ಮತ ವಿಭಜನೆ ತಡೆಯೋದಕ್ಕೆ ಸಿದ್ದು ಪ್ಲಾನ್ ಮಾಡಿದ್ದಾರೆ. ಪೈಲ್ವಾನ್ ದಿಢೀರಾಗಿ ಸೈಲೆಂಟ್ ಆಗಿರೋದರ ಗುಟ್ಟೇನು ಅಂತ ಹೇಳಲಾಗ್ತಾ ಇರುವಂಥದ್ದು. ಪಕ್ಷಕ್ಕಾಗಿ ಪೈಲ್ವಾನ್ ಮಾಡಿದ್ರ ದೊಡ್ಡ ತ್ಯಾಗ ಅಂತಲೂ ಕೂಡ ಅನುಮಾನಗಳು ಕಾಡ್ತಾ ಇದೆ. ಪೈಲ್ವಾನ್ ಬೆಂಬಲಿಗರ ಮುಂದಿನ ನಡೆ ಏನು? ಚಿತ್ರಣವನ್ನ ಬದಲಿಸ್ತಾ ಇದೆ ಸಿದ್ದು ಹಸ್ತದ ಮ್ಯಾಜಿಕ್. ದಾವಣಗೆರೆ ದಕ್ಷಿಣ ರಾಜಕೀಯಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸಿದ್ದು ಮಾತಿಗೆ ಕೊನೆಗೂ ಕೂಡ ಪೈಲ್ವಾನ್ ಬಗ್ಗಿದ್ದಾರೆ ಅಂತಾನೆ ಹೇಳಬಹುದು. ಸಿಎಂ ಭೇಟಿ ಬೆನ್ನಲ್ಲೇ ತಣ್ಣಗಾದ ಸಾದಿಕ್. ಕೈಪಾಳಯದಲ್ಲಿ ಶುರುವಾಯಿತು ಹೊಸ ಜೋಶ್. ಅತೃಪ್ತ ಪೈಲ್ವಾನ್ ಮನವೊಲಿಕೆ ಆಗೋದ್ಹೇಗೆ? ಸಿಎಂ ಸಿದ್ದರಾಮಯ್ಯ ಕೊಟ್ಟಂತಹ ಭರವಸೆಗಳೇನು? ಮತ ವಿಭಜನೆ ತಡೆಯೋದಕ್ಕೆ ಸಿದ್ದು ಪ್ಲಾನ್ ಮಾಡಿದ್ದಾರೆ. ಪೈಲ್ವಾನ್ ದಿಢೀರಾಗಿ ಸೈಲೆಂಟ್ ಆಗಿರೋದರ ಗುಟ್ಟೇನು ಅಂತ ಹೇಳಲಾಗ್ತಾ ಇರುವಂಥದ್ದು. ಪಕ್ಷಕ್ಕಾಗಿ ಪೈಲ್ವಾನ್ ಮಾಡಿದ್ರ ದೊಡ್ಡ ತ್ಯಾಗ ಅಂತಲೂ ಕೂಡ ಅನುಮಾನಗಳು ಕಾಡ್ತಾ ಇದೆ. ಪೈಲ್ವಾನ್ ಬೆಂಬಲಿಗರ ಮುಂದಿನ ನಡೆ ಏನು? ಚಿತ್ರಣವನ್ನ ಬದಲಿಸ್ತಾ ಇದೆ ಸಿದ್ದು ಹಸ್ತದ ಮ್ಯಾಜಿಕ್.